ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಲಕ್ಷ್ಮೀ ಪ್ರಾಪ್ತಿಯ ಉಪಾಯ ಸೇವೆಗಳಲ್ಲಿ ಧನಲಕ್ಷ್ಮಿ ಕುಂಚನ ಸೇವೆ ಕೂಡ ಒಂದು. ಇದಕ್ಕೆ ಲಕ್ಷ್ಮೀ ಕುಂಚಮ ಸೇವೆ ಕೂಡ ಅಂತಾರೆ. 10 ನಿಮಿಷದ ಈ ಸೇವೆ ಲಕ್ಷ್ಮೀ ಮಾತೆಯನ್ನು ಆಕರ್ಷಿಸುತ್ತದೆ. ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿಯ ಕುಂಚಮದಲ್ಲಿ ಲಕ್ಷ್ಮೀ ಮಾತೆಯ ಆಕರ್ಷಣೆಯ ವಸ್ತುಗಳನ್ನು ಹಾಕ್ತಾರೆ. ಈ ಕುಂಚಮದ ಮೇಲೆ ಶಂಖ, ಚಕ್ರ ಮತ್ತು ನಾಮದ ಚಿಹ್ನೆ ಇರುತ್ತದೆ. ಇವೆಲ್ಲ ವಸ್ತುಗಳನ್ನು ಖರೀದಿಸುವಷ್ಟು ಹಣ ಪರಿಸ್ಥಿತಿ ಇಲ್ಲ ಅನ್ನೋರು ಮನೆಯಲ್ಲಿಯೇ ಕುಂಚಮ ಸೇವೆಯ ವಸ್ತುಗಳನ್ನು ಹೇಗೆ ತಯಾರಿಸೋದು, ಏನೇನು ಮಾಡಬೇಕು ಅಂತ ನೋಡೋಣ. ಇದಕ್ಕೂ ಮುಂಚೆ ಒಂದು ವಿಷಯ ಎಲ್ಲರಿಗೂ ಗೊತ್ತಿರಬೇಕು. ಕಷ್ಟಕ್ಕೆ ಪರ್ಯಾಯ ಅನ್ನೋದು ಇಲ್ಲ. ಯಾವುದೇ ಸೇವೆ, ಉಪಾಯ ನಾವು ಮಾಡುವ ಕಷ್ಟದ ಕೆಲಸಗಳಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಕಷ್ಟ ಅಂತೂ ನಾವು ಮಾಡಲೇಬೇಕು. ಮಾಡುವ ಕೆಲಸದಲ್ಲಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಬೇಕೇ ಬೇಕು. ಶುದ್ಧ ಮನಸ್ಸಿನಿಂದ ದೇವರ ಭಕ್ತಿಯನ್ನು ಮಾಡಬೇಕು. ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ದೇವರ ಹತ್ತಿರ ಹೋದರೆ ಅದರ ಫಲ ನಮಗೆ ಸಿಗೋದಿಲ್ಲ. ನಿಸ್ವಾರ್ಥ ಮನಸ್ಸಿನಿಂದ, ಶುದ್ಧ ಅಂತಃಕರಣದಿಂದ ಯಾವಾಗ ನಾವು ದೇವರ ಪೂಜೆಯನ್ನು ಮಾಡ್ತೀವೋ ಆಗಲೇ ಆ ಸೇವೆ, ಪೂಜೆ, ಉಪಾಯ ಫಲ ಕೊಡುತ್ತದೆ. ನಮ್ಮ ಕಷ್ಟಕ್ಕೆ ಅದೃಷ್ಟವನ್ನು ತಂದುಕೊಡುವ ಕೆಲಸ ನಮ್ಮ ಆಧ್ಯಾತ್ಮ ಮಾಡುತ್ತದೆ. ಈಗ ಧನಲಕ್ಷ್ಮಿ ಕುಂಜಮ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಿಮಗೆ ಲಕ್ಷ್ಮೀ ಕುಂಚನವನ್ನು ಖರೀದಿಸುವಷ್ಟು ಪರಿಸ್ಥಿತಿ ಇದ್ದರೆ ಖಂಡಿತವಾಗಿಯೂ ಲಕ್ಷ್ಮೀ ಕುಂಚನವನ್ನು ಖರೀದಿಸಿ. ಇಲ್ಲ ಅನ್ನೋರು ಕುಂಬಾರ ಅಂಗಡಿಯಲ್ಲಿ ಸಿಗುವ ಕೆಂಪು ಬಣ್ಣದ ಸಣ್ಣ ಗಾತ್ರದ ಮಣ್ಣಿನ ಮಟಿಕೆಯನ್ನು ತೆಗೆದುಕೊಂಡು ಬನ್ನಿ. ಇಲ್ಲ ಅಂದರೆ ಮನೆಯಲ್ಲಿ ಇನ್ನೂ ಯೂಸ್ ಮಾಡದೇ ಇರುವಂತಹ ಲೋಟ, ತಾಮ್ರ, ಹಿತ್ತಾಳೆ ಅಥವಾ ಸ್ಟೀಲ್ ಯಾವುದಾದ್ರೂ ಪರವಾಗಿಲ್ಲ, ಅಂತಹ ಒಂದು ಲೋಟವನ್ನು ತೆಗೆದುಕೋಬೇಕು. ಮಣ್ಣಿನ ಮಟಕೆ ತಂದರೆ ಅದಕ್ಕೆ ಅರಿಶಿನ, ಸ್ವಲ್ಪ ನೀರು ಮತ್ತು ರೋಸ್ ವಾಟರ್ನ 1-2 ಹನಿಯನ್ನು ಹಾಕಿ ಪೇಸ್ಟ್ ಮಾಡಿ ಮಟಕೆಗೆ ಲೇಪಿಸಿ. ಒಳಗೆ ಹೊರಗೆ ಎರಡೂ ಬದಿಗೆ ಅರಿಶಿನ ಲೇಪನವನ್ನು ಮಾಡಿ ಸ್ವಲ್ಪ ಒಣಗಿಸಿ. ಸೇವೆಗೆ ಪ್ರಾರಂಭಿಸುವಾಗ ಲೋಟಕ್ಕೆ ಅಥವಾ ಮಟಿಕೆಗೆ 5 ಅರಿಶಿನ ಮತ್ತು ಕುಂಕುಮದ ಬಟ್ಟನ್ನು ಇಡಿ. ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ಅದರ ಮೇಲೆ 11 ಅಥವಾ 21 ನಾಣ್ಯವನ್ನು ಇಡಿ. ಈ ನಾಣ್ಯಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಾಕಬೇಕು. ಈಗ ಈ ನಾಣ್ಯಗಳ ಮೇಲೆ ಮಟಿಕೆ ಅಥವಾ ಲೋಟವನ್ನು ಇಟ್ಕೋಬೇಕು. ಈಗ ಈ ಕುಂಚಮದಲ್ಲಿ ಮೊದಲು ಅರಿಶಿನ ಕುಂಕುಮವನ್ನು ಹಾಕಿ ನಂತರ ಅಕ್ಕಿಯನ್ನು ಹಾಕಬೇಕು. 5 ಏಲಕ್ಕಿ, 5 ಲವಂಗ, 5 ಅರಿಶಿನದ ಬೇರು, 1 ಮುತ್ತು ಕೆಂಪು ಗುಂಜ, 1-2 ನಾಣ್ಯವನ್ನು ಹಾಕಬೇಕು. ಈ ವಸ್ತುಗಳನ್ನು ಒಂದೊಂದಾಗಿ ಹಾಕುತ್ತಾ ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕುತ್ತಾ ಕುಂಚಮವನ್ನು ತುಂಬಬೇಕು. ಹೀಗೆ ತುಂಬಿದ ಕುಂಚಮದಲ್ಲಿ ಮೇಲೆ ಕೂಡ ಅರಿಶಿನ ಕುಂಕುಮವನ್ನು ಹಾಕಿ ಲಕ್ಷ್ಮೀ ಮಾತೆಯ ಬೆಳ್ಳಿಯ ನಾಣ್ಯ ಇದ್ದರೆ ಇಡಬೇಕು. ಇಲ್ಲ ಅಂದರೂ ಪರವಾಗಿಲ್ಲ. ಕೆಂಪು ಹೂವು ಕುಂಚಮಕ್ಕೆ ಹಾಕಿ, ಹೂವಿನ ಮಾಲೆ ಇದ್ದರೆ ಹಾಕಬಹುದು. ಈ ಸೇವೆ ಮಾಡುವಾಗ ಆಕಳಿನ ತುಪ್ಪದ ದೀಪ ಮಾತ್ರ ತಪ್ಪದೆ ಬೆಳಗಿಸಬೇಕು. ನಾವು ಸಮೃದ್ಧಿಗಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂದಮೇಲೆ ಲಕ್ಷ್ಮೀ ಮಾತೆಯನ್ನು ಆಕರ್ಷಿಸುವ ಸಲುವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಸುವಾಸನೆಯುಕ್ತ ಧೂಪ, ಅಗರಬತ್ತಿಯನ್ನು ಹಚ್ಚಿಡಬೇಕು. ಈಗ ಈ ಧನಲಕ್ಷ್ಮಿ ಕುಂಚಮಕ್ಕೆ ದೀಪವನ್ನು ಬೆಳಗಿಸಿ ಹಾಲು ಸಕ್ಕರೆಯ ನೈವೇದ್ಯವನ್ನು ತೋರಿಸಿ. ಕೊನೆಗೆ ನಿಮಗೆ ಬರುವಂತಹ ಲಕ್ಷ್ಮೀ ಮಾತೆಯ ಯಾವುದಾದರೂ ಒಂದು ಆರತಿಯನ್ನು ಮಾಡಬೇಕು. ಈ ಸೇವೆಯನ್ನು ಮುಸ್ಸಂಜೆಯ ಹೊತ್ತಿನಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಹುಣ್ಣಿಮೆಗೆ ಈ ಸೇವೆಯನ್ನು ನೀವು ಮಾಡಬೇಕು. ನಿಮ್ಮ ಆರ್ಥಿಕ ಸ್ಥಿರತೆ, ಪ್ರಗತಿಗಾಗಿ ಲಕ್ಷ್ಮೀ ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಮಾರನೆಯ ದಿವಸ ದೀಪವನ್ನು ಬೆಳಗಿಸಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಕುಂಚಮಕ್ಕೆ ಹಾಕಿ ಸಕ್ಕರೆಯ ನೈವೇದ್ಯವನ್ನು ತೋರಿಸಿ ಈ ಕುಂಚಮದ ಉತ್ತರ ಪೂಜೆಯನ್ನು ಮಾಡಬೇಕು. ಅಂದರೆ ಕುಂಚಮವನ್ನು ತೆಗಿಬೇಕು. ಇದರಲ್ಲಿ ಹಾಕಿದ ವಸ್ತುಗಳನ್ನು ಒಂದು ಪೌಚ್ನಲ್ಲಿ ಅಥವಾ ಒಂದು ಡಬ್ಬಿಯಲ್ಲಿ ಹಾಕಿಡಿ. ಅಕ್ಕಿಯನ್ನು ಅಡುಗೆ ಮನೆಯಲ್ಲಿ ಯೂಸ್ ಮಾಡಿ. ಪೂಜೆ ಮಾಡಿದ ಜಾಗದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಬೇಕು. ಪೂಜೆಗೆ 10 ನಿಮಿಷ ಸಾಕು. ಮಹಾಲಕ್ಷ್ಮೀ ದೇವಿಯ ಮಂತ್ರ ಜಪಿಸುತ್ತಾ ಈ ಕುಂಚಮ ಸೇವೆಯನ್ನು ಮಾಡಿ. ಸಾಧ್ಯ ಆದರೆ ಶ್ರೀ ಸೂಕ್ತದ ಪಠನೆ ಕೂಡ ಮಾಡಿ. ಯಾವುದೇ ಸೇವೆಗಳಿಗೆ ಶಕ್ತಿ ನಾವು ಪಠಿಸುವ ಮಂತ್ರ, ಸ್ತೋತ್ರದಿಂದ ಬರುತ್ತದೆ. ಶುದ್ಧ ಭಾವದಿಂದ ಈ ರೀತಿ ನೀವು ಧನಲಕ್ಷ್ಮಿ ಕುಂಜನ ಸೇವೆಗೆ ಪ್ರಾರಂಭ ಮಾಡಿ. ಲಕ್ಷ್ಮೀ ಮಾತೆಯ ಕೃಪಾಶೀರ್ವಾದ ಲಭಿಸುತ್ತದೆ. ಹಣಕಾಸಿನ ವಹಿವಾಟು ಹೆಚ್ಚಿಸುತ್ತದೆ. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆ ಸ್ಥಿರವಾಗಿ ನಿಲ್ತಾಳೆ. ಭಕ್ತಿ ಭಾವದಿಂದ ಶ್ರೀದೇವಿಯ ಆರಾಧನೆಯನ್ನು, ಪೂಜೆಯನ್ನು ಮಾಡಿ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.